ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನ ಸೃಷ್ಟಿ ಮಾಡಿದೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವಂತಹ ವಿಚಾರ. ಸೊ ಈಗಾಗಲೇ ಈ ಮಾಹಿತಿ ಹೊರಬರ್ತಿದ್ದ ಹಾಗೆ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಒಂದ್ ಕಡೆ ಮುಖ್ಯಮಂತ್ರಿಗಳ ಲೀಗಲ್ ಟೀಮ್ ಇದನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬೇಕು ಅಂತಾದ್ರೆ ಸಿದ್ಧತೆಗಳೇನೇನು ಬೇಕು ನಡೆಸ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ಸರ್ಕಾರದ ಸಚಿವರು ಮತ್ತೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರೆಲ್ಲರೂ ಕೂಡ ಒಗ್ಗಟ್ಟಾಗಿ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಒಂದ್ ಕಡೆ ಲೀಗಲಿ ಇದನ್ನ ಪ್ರೊಸೀಡ್ ಮಾಡೋದಾದ್ರೆ ಮತ್ತೊಂದು ಕಡೆ ರಾಜಕೀಯವಾಗಿ ಇದನ್ನ ಎದುರಿಸಬೇಕಾಗಿರೋದು. ಸೊ ಕಾಂಗ್ರೆಸ್ನ ಹೈಕಮಾಂಡ್ ಮತ್ತೆ ರಾಜ್ಯದ ಸಂಪುಟದ ಸಚಿವರು ಯಾವ ರೀತಿ ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ತಾ ಇದ್ದಾರೆ ಈ ಸಂದರ್ಭದಲ್ಲಿ? ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಕೂಡ ಈಗಾಗಲೇ AICC ನಾಯಕರು ಸ್ಪಷ್ಟ ಸಂದೇಶವನ್ನು ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಯಾಕಂತಂದರೆ ಎಲ್ಲರೂ ಕೂಡ CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ವಿಶೇಷವಾಗಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಈ ಹಿಂದೆ ಕೂಡ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಆಗಿರ್ಬೋದು ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಇವರು ರಾಜ್ಯಕ್ಕೆ ಆಗಮಿಸಿ ನೇರವಾಗಿ ಸಚಿವರ ಜೊತೆ ಸಭೆಯನ್ನು ಮಾಡಿ ಮುಖ್ಯವಾಗಿ ಸ್ಪಷ್ಟ ಸಂದೇಶವನ್ನು ಕೊಡ್ತಾರೆ. CM ಜೊತೆ ಎಲ್ಲರೂ ನಿಲ್ಲಬೇಕು, ಕಾನೂನಾತ್ಮಕ ಮತ್ತು ರಾಜಕೀಯವಾಗಿ ಏನೇ ಹೋರಾಟ ಇದ್ರೂ ಕೂಡ ಎಲ್ಲರೂ ಜೊತೆಗೆ ನಿಲ್ಲಬೇಕು ಮತ್ತು ಒಕ್ಕರಳ ಧ್ವನಿ ಇರಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಅದ್ರ ಬೆನ್ನಲ್ಲೇ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಬೆನ್ನಲ್ಲೇ ಸೊ ನೇರವಾಗಿ ಕೂಡ AICC ನಾಯಕರು ಮತ್ತೊಮ್ಮೆ ಕೂಡ ರಾಜ್ಯದ ನಾಯಕರಿಗೆ ದೂರವಾಣಿ ಕರೆ ಮಾಡಿದ್ದಾರೆ ಮತ್ತು ಒಂದು ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅನ್ನುವಂಥ ಕರೆಯನ್ನು ಈಗಾಗಲೇ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರುವಂಥದ್ದು. ಅಂದರೆ ಏನು ಪ್ರತಿಪಕ್ಷಗಳ ಷಡ್ಯಂತ್ರ ಇದೆ, ಕರ್ನಾಟಕದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನುವಂಥ ಷಡ್ಯಂತ್ರ ಏನು ನಡೀತಿದೆ, ಸೊ ಅದರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕು. ಇದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ಬೀಳಿಸುವಂಥ ಒಂದು ಪ್ರಯತ್ನಕ್ಕೆ ಏನು ಕೈ ಹಾಕ್ತಿದ್ದಾರೆ, ಅದನ್ನು ವಿಫಲಗೊಳಿಸೋಣ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಕೂಡ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡೋಣ, ಮತ್ತು ಯಾವುದೇ ರೀತಿಯಲ್ಲಿ ಕೂಡ ಅಂದರೆ ಕಾನೂನಾತ್ಮಕವಾಗಿ ಮತ್ತು ರಾಜಕೀಯವಾಗಿ ಜೊತೆಗೆ ಏನು ಹೋರಾಟ ಇರುತ್ತೆ ಇದೆಲ್ಲದಕ್ಕೂ ಕೂಡ ಎಲ್ಲರೂ ಒಟ್ಟಾಗಿ ನಿಲ್ಲಬೇಕು. ಸಚಿವರಾಗಿ ಇರ್ಬೋದು ಮತ್ತು ಎಲ್ಲ ಕಾಂಗ್ರೆಸ್ ನಾಯಕರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಎಲ್ಲರೂ ಕೂಡ CM ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವಂಥ ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಜೊತೆಗೆ ಇದ್ರು ಹೋರಾಟದ ವಿಷಯಕ್ಕೆ ಸಂಬಂಧಪಟ್ಟಾಗೆ ರೂಪುರೇಷೆಗಳನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ. ಸೊ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ, ಯಾವ ರೀತಿ ಹೆಜ್ಜೆನ ಇಡಬೇಕಾಗುತ್ತೆ, ಯಾವ ಅಂಶಗಳನ್ನ ಇಟ್ಕೊಂಡು ಜನರ ಜೊತೆಗೆ ಹೋಗಬೇಕಾಗುತ್ತೆ, ಮತ್ತು BJP JDS ಯಾವ ರೀತಿಯೆಲ್ಲ ಷಡ್ಯಂತ್ರಗಳು ನಡೆಸ್ತಿದ್ದಾವೆ, ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವ ಮಾರ್ಗವನ್ನು ಅನುಸರಿಸ್ತಿದ್ದಾರೆ, ಮತ್ತು ಕೇಂದ್ರದ BJP ನಾಯಕರು ಯಾವ ರೀತಿ ಹೆಜ್ಜೆಗಳನ್ನ ಇಡ್ತಿದ್ದಾರೆ, ಇವೆಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ಕೂಡ ಅವರು ರಾಜ್ಯ ನಾಯಕರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಆಗಿದೆ. ಹಾಗಾಗಿ ರಾಜ್ಯನ ಎಲ್ಲರೂ ಕೂಡ ಒಟ್ಟಾಗಿ ರಾಜ್ಯಾದ್ಯಂತ ಹೋರಾಟ ಮಾಡಬೇಕು ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಿರುವಂಥದ್ದು. ಸೊ ವಿಜಯ್, ಸೊ ಹರೀಶ್, ಈಗ ಒಂದು ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗ್ಬೇಕಾದ್ರೆ ಕಾನೂನಾತ್ಮಕವಾಗಿಯೇ ಅದಾಗಬೇಕು. ಬಟ್ ಈಗ ಪೊಲಿಟಿಕಲಿ ಸಿಚುವೇಶನ್ನ ಎದುರಿಸಬೇಕು ಅಂದಾಗ ಸ್ಪಷ್ಟವಾಗಿ ಹೇಳ್ತಾ ಬರ್ತಿದ್ದಾರೆ ಈಗಾಗಲೇ ಸಚಿವರೆಲ್ಲ, ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವ ಸಂದರ್ಭ ಉದ್ಭವ ಆಗಲ್ಲ ಅಂತ. ಬಟ್ ಹಾಗನ್ಸುತ್ತಾ ಸದ್ಯದ ಸಿಚುವೇಶನ್ ನೋಡ್ತಾ ಇದ್ರೆ? ವಿಜಯ್, ಯಾಕಂತಂದ್ರೆ ಈಗ ಒಂದು ಕಾನೂನಾತ್ಮಕವಾಗಿ ಅಂದರೆ ಕಾನೂನು ಹೋರಾಟಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ಇವತ್ತು ಶನಿವಾರ ಮತ್ತು ನಾಳೆ ಭಾನುವಾರ 2 ದಿನಗಳ ಕಾಲ ಯಾವುದೇ ರೀತಿಯಲ್ಲೂ ಕೂಡ ಕಾನೂನು ಹೋರಾಟಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತ. ಯಾಕಂದರೆ ಕೋರ್ಟು ರಜೆ ಇರುವುದರಿಂದ ಸೊ ಕಾನೂನು ಹೋರಾಟಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಇದು ಕೂಡ ಒಂದು ರೀತಿಯಲ್ಲಿ ಕೂಡ ಒಂದು ರೀತಿ ಸಚಿವ ಮತ್ತು ಶಾಸಕರು ಇವರೆಲ್ಲರೂ ಕೂಡ ಅಂದರೆ ರಾಜ್ಯಪಾಲರ ಈ ರೀತಿಯ ಒಂದು ನೋಟಿಸು ಒಂದು ಅನುಮತಿ ಕೊಟ್ಟಿರುವಂಥದ್ದು ಕೂಡ ಕಾನೂನಾತ್ಮಕವಾಗಿ ಒಂದಷ್ಟು ಹಿನ್ನಡೆಗೆ ಕಾರಣ ಆಗ್ಬೋದು ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತ ಆಗ್ತಿದೆ. ಯಾಕಂತಂದರೆ 2 ದಿನ ಅಂದರೆ ಶನಿವಾರ ಇವತ್ತು ಮತ್ತು ನಾಳೆ, ಸೊ ನಾಳೆ ಭಾನುವಾರ ಆಗಿದೆ. ಹಾಗಾಗಿ 2 ದಿನದ ಮಟ್ಟಿಗೆ ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥದ್ದು. ಸೊ ಉಳಿದಂತೆ ಕೂಡ ಒಂದಷ್ಟು ದಿನಗಳ ಕಾಲ ಕಾನೂನು ಹೋರಾಟಕ್ಕೆ ಯಾವ ರೀತಿಯೆಲ್ಲ ಸಿದ್ಧತೆ ಮಾಡಬೇಕು, ಯಾವ ರೀತಿ ರೂಪರೇಷೆಗಳನ್ನು ಮಾಡ್ಕೋಬೇಕು, ಮತ್ತು ಯಾವ ಅಂಶಗಳನ್ನ ಇಟ್ಕೊಂಡು ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ, ಮತ್ತು ಯಾವ ವಿಚಾರಗಳನ್ನ ಪ್ರಮುಖವಾಗಿ ದಾಖಲೆಗಳ ಸಮೇತ ಕೋರ್ಟ್ಗೆ ಹೋಗಬೇಕಾಗುತ್ತೆ, ಈ ಎಲ್ಲದರ ಬಗ್ಗೆ ಕೂಡ CM ಸಿದ್ದರಾಮಯ್ಯವರು ಹಿರಿಯ ಸಚಿವರು ಮತ್ತು ಕಾನೂನು ತಜ್ಞರ ಜೊತೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿದರೆ ಇದೆಲ್ಲದರ ನಡುವೆ ಸಚಿವರೆಲ್ಲರೂ ಕೂಡ ರಾಜೀನಾಮೆ ಕೊಡೋದಕ್ಕೆ ಆಗೋದಿಲ್ಲ, ಅಂದರೆ ಸಂದರ್ಭ ಇಲ್ಲ, ಇದಲ್ಲ ಅನ್ನುವಂಥ ಮಾತು ಹೇಳ್ತಾರೆ. ಅದಕ್ಕೂ ಕೂಡ ಬಲವಾದ ಕಾರಣ ಇದೆ. ಮುಖ್ಯವಾಗಿ ಲೋಕಾಯುಕ್ತ ಅಥವಾ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ, ನೇರವಾಗಿ ಯಾರೋ 3ನೇ ವ್ಯಕ್ತಿಗಳು ದೂರು ಕೊಟ್ಟಿರುವಂಥದ್ದನ್ನೇ ಪರಿಗಣಿಸಿ ಇಲ್ಲಿ ರಾಜ್ಯಪಾಲರು
ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಇರುವಂಥ ಪ್ರಶ್ನೆ. ಇದೇನ ಮುಂದಿಟ್ಕೊಂಡು ಸೊ ಕಾನೂನು ಹೋರಾಟಕ್ಕೆ ಈಗ ಸಜ್ಜಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅಂದರೆ ಈಗ ಅಬ್ರಾಮ್ ಆಗಿರ್ಬೋದು ಮತ್ತು ಸ್ನೇಹಮಯಿ ಕೃಷ್ಣ ಇವರೆಲ್ಲರೂ ಕೂಡ ಎಲ್ಲೂ ಕೂಡ ಲೋಕಾಯುಕ್ತ ಅಥವಾ ಯಾವುದೇ ಪೊಲೀಸ್ ಠಾಣೆ ಇಲ್ಲೆಲ್ಲೂ FIR ಆಗಿಲ್ಲ. ನೇರವಾಗಿ ರಾಜ್ಯಪಾಲರಿಗೆ ಅವರು ದೂರನ್ನು ಕೊಟ್ಟಿದ್ದಾರೆ. ಅದನ್ನೇ ಪರಿಗಣಿಸಿ ಹೇಗೆ ಅವರು ನೋಟಿಸನ್ನು ಕೊಡ್ತಾರೆ, ಹೇಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅನ್ನುವಂಥದ್ದು ಪ್ರಮುಖವಾಗಿ ಇರುವಂಥ ವಾದ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಹೋರಾಟ ಮಾಡೋದಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ. ಯಾವ ರೀತಿ ಹೋರಾಟ ಮಾಡಬೇಕಾಗುತ್ತೆ, ಏನು ಮಾಡಬೇಕಾಗುತ್ತೆ, ರಾಜ್ಯಪಾಲರ ನಡೆಯನ್ನು ನಾವು ಪ್ರಶ್ನಿಸಿ ಕಾನೂನು ಹೋರಾಟವನ್ನು ಮಾಡೋಣ. ಸೊ ಈ ನಿಟ್ಟಿನಲ್ಲಿ ಕೂಡ ಹಲವು ಆಯಾಮಗಳಲ್ಲಿ ಸೊ ಈಗ CM ಸಿದ್ದರಾಮಯ್ಯ ಅವ್ರ ಜೊತೆ ಹಿರಿಯ ಸಚಿವರು, ಕಾನೂನು ತಜ್ಞರು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಸಚಿವರಿಗೆ ಎಲ್ಲರೂ ಕೂಡ ಒಂದು ಬಲವಾದ ವಿಶ್ವಾಸ ಇದೆ. ಇದು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಆಗೋದಿಲ್ಲ, ಆದರೂ ಅನುಮತಿಯನ್ನು ಕೊಟ್ಟಿದ್ದಾರೆ. ಸೊ ಇದೆಲ್ಲೂ ಕೂಡ ಕಾನೂನಾತ್ಮಕವಾಗಿ ಇದು ಅಷ್ಟು ಸ್ಪಷ್ಟವಾಗಿ ಅದು ಏನೂ ವಿರುದ್ಧವಾಗಿ ಗಂಭೀರ ಆರೋಪ ಇಲ್ಲ. ಮತ್ತು CM ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ನೇರವಾಗಿ ಭಾಗಿಯಾಗಿರುವ ಅಂಶಗಳು ಎಲ್ಲೂ ಕಾಣಿಸೋದೇ ಇಲ್ಲ. ಯಾಕಂತಂದರೆ ಒಂದು ಏನಂತಂದರೆ ಅವರೆಲ್ಲಿ ಸಹಿ ಹಾಕಿರುವಂಥದ್ದಾಗಿರ್ಬೋದು, ಹಣ ತೆಗೆದುಕೊಂಡಿರುವಂಥದ್ದಾಗಿರ್ಬೋದು, ಮತ್ತು ಒಂದು ಪ್ರಭಾವ ಬೀರಿರುವಂಥದ್ದಾಗಿರ್ಬೋದು, ಇದ್ಯಾವುದು ಕೂಡ ನೇರವಾಗಿ ಭಾಗಿಯಾಗಿಲ್ಲ ಅನ್ನುವಂಥದ್ದು ಕೂಡ ಅಂಶ ಇಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಇರುವಂಥದ್ದು. ಇದೆಲ್ಲವನ್ನ ಮುಂದಿಟ್ಕೊಂಡು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಮತ್ತು ರಾಜಕೀಯವಾಗಿ ಹೋರಾಟ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿರುವಂಥದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.